ಇರುತ್ತಪ್ಪ. ನಿಮ್ಮ ನಿರ್ದೇಶನದಲ್ಲೂ ಹೌದು, ಬೇರೆಯವ್ರ ನಿರ್ದೇಶನದಲ್ಲೂ ಹೌದು, ಒಂದು ಚಾಪ್ ಇರುತ್ತೆ. ಅಂಥ ಅದ್ಭುತವಾದ ಹಾಡನ್ನು ನೀವು ಬರೆದಿದ್ರಿ. ಒಂದು 4 ಹಾಡನ್ನು 4 ಲೈನ್ ಹಾಡ್ಬಿಟ್ರೆ ಚಂದ ನಮಗೆ. ಎಲ್ರಿಗೂ ನಮಸ್ಕಾರ. ಹಾಡು ಕೊನೆಗೆ ಬರ್ತೀನಿ, ಯಾಕಂದರೆ ಅದರಲ್ಲೊಂದು ಕಂಪ್ಲೇಂಟು ಇದೆ ನಂದು. ಮೊದಲನೇದಾಗಿ ನಾವು BRB ಶೂಟಿಂಗ್ ಮಾಡ್ತಾಯಿದ್ವಿ ಏಪ್ರಿಲಲ್ಲಿ. ಸೊ ಫಸ್ಟ್ ಸ್ಕೆಡ್ಯೂಲ್ ಮುಗೀತು. ಅದಾದಮೇಲೆ ಒಂದು ಡಿಸ್ಕಷನ್ ಆಯಿತು, ಸುದೀಪ್ ಸರ್ದು ಒಂದು ಸಿನಿಮಾ ಈ ವರ್ಷ ಬರಲೇಬೇಕು, ಸೊ ಮಾರ್ಕ್ ಸ್ಟಾರ್ಟ್ ಆಗುತ್ತೆ, ಸೊ BRB ಅಲ್ಲಿವರೆಗೂ ಹೋಲ್ಡಲ್ಲಿ ಇರೋಣ ಅಂತ. ಸೊ ನಾನು ಅಂದ್ಕೊಂಡೆ ಒಂದು 1.5-2 ವರ್ಷ ಹೊಟ್ಟೋಯ್ತು ನಂದು ಅಂತ. ಬಿಕಾಸ್ ಲೋ ಬಜೆಟ್ ಸಿನಿಮಾ, ಹೊಸಬ್ರ ಸಿನಿಮಾನೇ ಇಷ್ಟು ಬೇಗ ಮುಗಿಸೋದು ಸಾಧ್ಯನೇ ಇಲ್ಲ. ಅದರಲ್ಲಿ ಸೂಪರ್ ಸ್ಟಾರ್ ಸಿನಿಮಾ ಚಾನ್ಸೇ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಮೆಂಟಲಿ ಪ್ರಿಪೇರ್ ಆಗಿದ್ದೆ, ಹೋಯಿತು ಅಂತ. ಸೊ ಥ್ಯಾಂಕ್ ಯು ವಿಜಯ್ ಅವರೇ, ಫಸ್ಟ್ ಆಫ್ ಆಲ್ ಮುಗಿಸಿ ನಮ್ಮ ಕೈಗೆ ವಾಪಸ್ ಕೊಡ್ತಾ ಇದ್ದೀರಾ. ಆ್ಯಂಡ್ ಥ್ಯಾಂಕ್ ಯು ಸರ್ ಫಾರ್ ಕಮಿಂಗ್ ಅಪ್ ವಿತ್ ಸಚ್ ಅ ವಂಡರ್ಫುಲ್ ಪ್ರಾಡಕ್ಟ್ ಇನ್ ಸಚ್ ಅ ಶಾರ್ಟ್ ಡ್ಯೂರೇಷನ್. ಸತ್ಯಜ್ಯೋತಿ ಸಿನಿಮಾಸ್ಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಎರಡನೇದಾಗಿ ನಾನು ಕಂಟಿನ್ಯೂಸ್ ಆಗಿ ಫಾಲೋ ಅಪ್ ಮಾಡ್ತಾನೇ ಇದ್ದೆ. ಬಿಕಾಸ್ ಇಂಡಸ್ಟ್ರಿ ಅವ್ರದ್ದೊಂದು ಪ್ರೇಯರ್ ಇದ್ದೇ ಇತ್ತು, ಈ ಸಿನಿಮಾ ರಿಲೀಸ್ ಆಗಬೇಕು ಅಂತ. ನಂದು ಇನ್ನೂ ದೊಡ್ಡ ಪ್ರೇಯರ್ ನಡೀತಾ ಇತ್ತು ಬ್ಯಾಕ್ಗ್ರೌಂಡಲ್ಲಿ, ಬೇಗ ಮುಗೀಲಿ ಅಂತ. ಸೊ ಫಾಲೋ ಅಪ್ ಮಾಡ್ತಾನೆ ಇದ್ದೆ. ಎಷ್ಟು ದಿನ ಶೂಟಿಂಗ್ ಆಯಿತು, ಮುಗಿಸಿದ್ರೆ ಆಗುತ್ತೆ ಅಂತ. ಇನ್ಫ್ಯಾಕ್ಟ್ ಲಾಸ್ಟ್ ಮಂತ್ವರೆಗೂ ನನಗೆ ಖಂಡಿತ ನಂಬಿಕೆ ಇರಲಿಲ್ಲ ಆಗುತ್ತೆ ಅಂತ. ಸೊ ಯಾವಾಗ ಲಾಸ್ಟ್ ಸ್ಕೆಡ್ಯೂಲ್ ಶೂಟ್ಗೆ ಹೋದೆ, ಒಂದು ಸಾಂಗ್ ಮುಗಿಸ್ತಾ ಇದ್ರು, ಸೊ ಅವಾಗ ಒಂದು ಖುಷಿ ಆಯಿತು, ನೆಮ್ಮದಿನೂ ಆಯಿತು ದ್ಯಾಟ್ ಫೈನಲಿ ಬರ್ತಾ ಇದೆ ಸಿನಿಮಾ ಅಂತ. ವಿ ಆರ್ ಆಲ್ ಲುಕಿಂಗ್ ಫಾರ್ವರ್ಡ್ ಟು ಇಟ್. ಆ್ಯಂಡ್ ಕಮಿಂಗ್ ಟು ದ ಸಾಂಗ್, ಸೊ ಅಜನೀಶ್ ಅವ್ರ ಮೇಲೆ ಇವತ್ತೊಂದು ಫಾರ್ಮಲ್ ಕಂಪ್ಲೇಂಟ್ ಲಾಂಚ್ ಮಾಡ್ತಾಯಿದ್ದೀನಿ ನಾನು. ಮ್ಯಾಕ್ಸಲ್ಲೂ ಅಷ್ಟೇ, ಮಾರ್ಕಲ್ಲೂ ಅಷ್ಟೇ. ಮ್ಯಾಕ್ಸಿಮಮ್ ಮಾಸ್ ಸಾಂಗ್ ಇತ್ತಲ್ಲ, ಸೊ ಫೋನ್ ಮಾಡಿದ್ರು, ಅನೂಪ್ ಅರ್ಜೆಂಟ್ ಲಿರಿಕ್ಸ್ ಬೇಕು ಸಾಂಗ್ಗೆ ಅಂತ. ಸರಿ ಅಜನೀಶ್, ಯಾವಾಗ ಬೇಕು? ನಾಳೆ ಶೂಟಿಂಗು, ಇವತ್ತು ಬೇಕು ಅಂತ. ಸೊ 3 hours ಬರೆದಿದ್ದು ಆ ಸಾಂಗ್ನ. ಸರಿ, ಓಕೆ, ಒಂದು ಸಲ ಆಯಿತು. ಈ ಸಲ ಮತ್ತೆ ಸೈಕೋ ಸೈತಾನ್ ಫೋನ್ ಮಾಡಿದ್ರು, ಅನೂಪ್ ಶೂಟಿಂಗ್ ನಡೀತಾ ಇದೆ, ಸಾಂಗ್ ಬೇಕು ಅಂದರು. ಇದುವರೆಗೂ ಶೂಟಿಂಗ್ ನಡೆಯೋಕ್ಕೆ ಮುಂಚೆ ಕೇಳ್ತಾಯಿದ್ರು, ಈ ಸಲ ಶೂಟಿಂಗ್ ನಡೀತಾ ಇದೆ, ಸಾಂಗ್ ಬೇಕು ಅಂದರು. ಮತ್ತು ಶೂಟಿಂಗ್ ಹೆಂಗೆ ಮಾಡ್ತಾಯಿದ್ದಾರೆ ಅಂತ ಕೇಳಿದೆ. ಇಲ್ಲ, BGM ಮಾಡ್ತಾಯಿದ್ದಾರೆ, ಲಿರಿಕ್ಸ್ ಏನೋ ಬರೆದಿರೋದು ಇಷ್ಟ ಆಗಿಲ್ಲ, ನೀವೇನೋ ಬೇರೆ ಬರೀಬೇಕಂತೆ ಅಂದರು ಹೊಸದಾಗಿ. ಸೊ ಬರೆದ್ಬಿಟ್ಟು ಕಳಿಸ್ದೆ ಒಂದು ವರ್ಷನ್ ಬೇಸ್ಡ್ ಆನ್ ಹಿಂದೆ ಏನು ಬರೆದಿತ್ತು. ಸೊ ಅದ್ರ ಮೇಲೆ ಒಂದು ಐಡಿಯಾದಲ್ಲಿ ಬರೆದಾದ್ಮೇಲೆ ವಾಪಸ್ ಸುದೀಪ್ ಸರ್ದೊಂದು ವಾಯ್ಸ್ ನೋಟ್ ಬಂತು. ಈ ಥರ ಬೇಡ, ಹೀರೋ ಇಂಟ್ರೊಡಕ್ಷನ್ ಥರ ಬೇಡ, ಅವನೊಂಥರ ಕಂಪ್ಲೀಟ್ ಕ್ರೇಜಿ ಕ್ಯಾರೆಕ್ಟರ್, ಅದಕ್ಕೆ ಬೇಕಾಗಿರೋ ಥರ ಬೇಕು ಅಂತ. ಸೊ ಆ ಟೈಮಲ್ಲಿ ಹುಟ್ಕೊಂಡಿದ್ದೆ ಸೈಕೋ ಸೈತಾನ್ ಅನ್ನೋ ಲೈನ್. ಸೊ ನೀವು ರಿಕ್ವೆಸ್ಟ್ ಮಾಡಿದ್ರಿಂದ ಒಂದು ಲೈನ್ ಹಾಡು. ಅದಕ್ಕಿಂತ ಮುಂಚೆ ಸರ್, ಪ್ರತಿಯೊಂದು ಸತಿ ನೀವು ಅಜನೀಶ್ ಅವ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ಬೇಕು ಅನ್ಬೇಡಿ ಸರ್. ಎಷ್ಟು ಕಂಪ್ಲೇಂಟ್ಸ್ ಅಂತ ತಗೊಳ್ಳೋ ಶಕ್ತಿ ಇದೆ ಪಾಪ ಅವ್ರಿಗೆ. ಅಷ್ಟು ಕಷ್ಟಪಟ್ಟು ನೋಡಿ, ದಿಢೀರ್ ಮಾಡೋ ಅಡುಗೆನೇ ಚೆನ್ನಾಗಿರುತ್ತೆ. ಅದಕ್ಕೆ ಈ ಥರ 1-2 ದಿನದಲ್ಲಿ ಮಾಡುವಂಥ ಸಾಂಗ್ಗಳೇ ಸೂಪರಾಗಿ ಬರುತ್ತೆ, ಅಷ್ಟೇ ಅದ್ಭುತವಾಗಿ ಬಂದಿದೆ. ಈಗ ನಿಮ್ಮ ಕಡೆಯಿಂದ ಇಲ್ಲ ಅವನ ಸೀರಿಯಸ್ ನೋಟ್, ಐ ಥಿಂಕ್ ನಾನು ಯಾವತ್ತೂ ಹೇಳ್ತೀನಿ, ನನ್ನ ಸಿನಿಮಾದಲ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಈಸ್ ಅ ಸೆಕೆಂಡ್ ಹೀರೋ ಅಂತ. ಸೊ ಎವ್ರಿ ಫಿಲ್ಮ್ ಹಿ ಡಸ್ ಫ್ಯಾಂಟಾಸ್ಟಿಕ್ ಮ್ಯೂಸಿಕ್ ಕೊಡ್ತಾರೆ. ಅಜನೀಶ್ ಅವ್ರಿಗೆ ಬರಲಿ ಜೋರ್ ಚಪ್ಪಾಳೆ. ಈಗ ನಿಮ್ಮ ಕಡೆಯಿಂದ ಬರಲಿ ಸರ್ ಆ ಒಂದು ಸಾಂಗ್. 3, 2, 1 go. ಎಡೆಬಿಡದೆ ತಡೆ ಕೊಡದೆ ಗುಡುಗುಡುಗೋ ಗುಡುಗಿವ, ಎರಗದೆ ಜರಗದೆ ನೀ ಎರಗಿದರೆ ಅಡಿ ಹೊಡಿ ಕಡಿ ಬಡಿಯುವ, ಕುಟುಕೋ ಕಟಕ ಕಂಡರೆ ಕಂಟಕ ಕಪಟ ನಾಟಕ ಬಿಟ್ಟಾಕು ಬೆಂಕಿಯ ಕಿಡಿಯ ಸುಡುವ ಐಡಿಯಾ ಮನಸ್ಸಿನಿಂದಾನೆ ಸುಟ್ಟಾಕು ಹೈ ವೋಲ್ಟೇಜ್ ಟ್ರಿಪಲ್ ಸ್ಟಾರ್ ಬೋಲೋ ಮಾಕ್ಯೆ ಸೈಕೋ ಸೈತಾನ್ ಪಕ್ಕ ಮೆಂಟಲೆ, ವೈಲೆಂಟ್ ಆದ್ರೂ ಹಾಟು ಜೆಂಟಲೆ, ಗುಡಿಯ ಕಟ್ಟಿ ಇವನಿಗಂತಲೇ 6 feet ರಾವಣ ಬಟ್ ವಿದ್ವಂತಲೇ. ಅದು ಉಳಿದಿದ್ದು ಥ್ಯಾಂಕ್ ಯು. ಮೂವಿ ಥಿಯೇಟರ್ಸ್ ಅಲ್ಲಿ ನೋಡಿ ಅಂತ. ಫ್ಯಾಂಟಾಸ್ಟಿಕ್. ಅನುಭವರೇ ಒನ್ ಆಫ್ ಯೋರ್ ಬೆಸ್ಟ್ ಲಿರಿಕ್ಸ್ ಅಪ್ಪ, ಬಹಳ ಖುಷಿ ಆಯ್ತು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.